ಸೀಮೆಯ ಗರತಿ ಬಾರೆ, ಚಿತ್ರದುರ್ಗದ ದುರ್ಗಿ ಬಾರೆ, ಪಟ್ಟದ ಆನೆ ತಂದು ಅಂಬಾರಿಲಿ ಮೆರೆಸುವೆ ಬಾರೆ. ಬೆಳ್ಳಿಯ ಕಡಲ ತುಂಬ ಉಕ್ಕಿ ಹರಿಯುತ್ತ ಬಾರೆ, ಬೆಳ್ಳಿಯ ಕಡಲ ತುಂಬ ಉಕ್ಕಿ ಹರಿಯುತ್ತ ಬಾರೆ. ಬಾರೆ ಬಾರಮ್ಮ ಬಾರೆ, ಕಣಿವೆ ಮಾರಮ್ಮ ಬಾರೆ. ನಡೆಮಡಿಯ ಹಾಸುವೆ ಬಾರೆ, ಹೂವರವ ನೀಡಲು ಬಾರೆ, ಬೇವು ಬನ್ನಿಯ ಹುಟ್ಟು ವಾಲಿ ವಾಲಾಡಿ ಬಾರೆ. ನಿನ್ನ ನಂಬಿದ ಭಕ್ತರನೆಲ್ಲ ಹರಸೂತ ಮೆರೆಸಲು ಬಾರೆ, ನಂಬಿದ ಭಕ್ತರನೆಲ್ಲ ಹರಸೂತ ಮೆರೆಸಲು ಬಾರೆ. ಬಾರೆ ಬಾರಮ್ಮ ಬಾರೆ, ಕಣಿವೆ ಮಾರಮ್ಮ ಬಾರೆ. ತೇರನ್ನು ಎಳೆಯುವೆ ಬಾರೆ, ಜ್ಯೋತಿಯ ಬೆಳಗುವೆ ಬಾರೆ, ಭಕ್ತಿಯ ಗಿಂಡಿ ಹೊತ್ತು ಶಕ್ತಿಯ ನೀಡು ಬಾರೆ. ತಾಯೇ ಏಳೇಳು ಜನ್ಮಕ್ಕೂ ನನ್ನ ಭಕ್ತಾನ ಮಾಡಿಕೊ ಬಾರೆ, ಏಳೇಳು ಜನ್ಮಕ್ಕೂ ನನ್ನ ಭಕ್ತಾನ ಮಾಡಿಕೊ ಬಾರೆ. ಬಾರೆ ಬಾರಮ್ಮ ಬಾರೆ, ಕಣಿವೆ ಮಾರಮ್ಮ ಬಾರೆ.
ಬಾಳ್ತಾ ಇರುವ ಈ ಬಡವರ ಕೂಗು ನಿನಗೆ ಕೇಳಿಸಲೇ ತಾಯಿ. ಮಾಡಿದ ಸಾಲ ಹೆಚ್ಚಾಗ್ತದೆ ವಿನಃ ಸಾಲ ಕಡಿಮೆ ಆಗ್ತಾನೆ ಇಲ್ಲ ತಾಯಿ. ಹೇಗಾದ್ರೂ ಮಾಡಿ ದುಡಿದು ಆ ಗೌಡನ ಸಾಲ ತೀರಿಸಬೇಕು ಅಂತಂದ್ರೆ ನಮಗಿದ್ದ 2 ಎಕರೆ ಜಮೀನು ಕೂಡ ಆ ಗೌಡ ಜಪ್ತಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಜಮೀನು ನಮಗೆ ದೊರಕಿಸುವಂತೆ ಮಾಡಿ ನನ್ನ ಗಂಡ ಜೀತದ ಆಳಾಗಿ ದುಡಿಯೋದನ್ನು ತಪ್ಪಿಸಿ ತಾಯಿ. ನನ್ನ ಹೊಣೆ ನಿನ್ನದು ತಾಯಿ. ಸಂದೀಪ, ಏನು ಮಾಡ್ತಾ ಇದ್ದೀವಿ ಒಳಗಡೆ? ಅಮ್ಮ ಅಮ್ಮ, ಶಾಲೆಗೆ ಹೋಗ್ಬೇಕು ಗೊತ್ತಿಲ್ವಾ ನಿನ್ಗೆ? ನಿಮ್ ತಂದೆ ಆ ಗೌಡನ ಮನೆಯಲ್ಲಿ ಕೆಲ್ಸಕ್ಕೆ ಹೋಗಿದ್ದಾನೆ. ನಾನು ಹೋಗಿ ಬುತ್ತಿ ಕೊಟ್ಟು ಬರ್ತೀನಿ. ನೀನ್ ಶಾಲೆ ಹೋಗು, ಸರಿನಾ? ಶಾಲೆಯಲ್ಲಿ ಯಾರ ಜೊತೆಗೂ ಜಗಳ ಮಾಡಬಾರ್ದು, ಜಾಣ ಮರಿ ಆಗ್ಬೇಕು. ಆಯ್ತಮ್ಮ. ಹುಷಾರಾಗಿ ಹೋಗು, ಯಾರ ಜೊತೆಗೂ ಜಗಳ ಕಾಯ್ಬೇಡ. ಬುತ್ತಿ ಬಾಕ್ಸಿ ಬಿದ್ದಿದೆ, ಆಮೇಲೆ ಊಟ ಮಾಡು, ಸರಿನಾ? ಮುಂದೋಡ್ಕೊಂಡು ಹೋಗೋ ಬಿತ್ತಿಟ್ಬಿಟ್ಟಿಯ ಹುಡುಗ. ನಾನು ಬೇಗ ಹೋಗಿ ಬುತ್ತಿ ಕೊಟ್ಟು ಬರ್ತೀನಿ. ಚಂಡ ಮುಂಡರನ್ನು ಸಂಹರಿಸಿ ಚಾಮುಂಡಿ ಎನಿಸಿಕೊಂಡಿರೋ ನಿನಗೆ ತಿಳಿಯಲಾರದೆ ಈ ಬಂಡ ಸಮಾಜದ ರಾಜನೀತಿ. 1000ಕ್ಕೆ 20,000 ಸಾಲ ಕಥೆಗಳಂತೆ ದುಡಿಸಿಕೊಂಡು ನಮ್ಮಂತ ಬಡವರನ್ನು ಹದೋಗತಿಗೆ ತಳ್ಳಿದ್ದಾರೆ ಈ ಶ್ರೀಮಂತ. ಈಗಿರುವಾಗ ನಮ್ಮನ್ನು ಕಾಪಾಡಿ ಉತ್ತರಿಸುವ ಹೊಣೆ ನಿನ್ನದು ತಾಯಿ, ನಿನ್ನ. ಇದೇನು ಸರೋಜ, ಇಂತಹ ತುಂಬಿದ ಹೊಟ್ಟೆಯನ್ನಿಟ್ಟುಕೊಂಡು ಈ ಸುಡುವ ಬಿಸಿನಲ್ಲಿ ಈ ಭಾರವಾದ ಬುತ್ತಿಯನ್ನು ಹೊತ್ತುಕೊಂಡು ಬಂದಿರುವೆಯಲ್ಲ, ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯೇನೆ? ಬಸವರಾದ ಮಾತ್ರಕ್ಕೆ ನಾನು ನಿನ್ನ ಕರೆಗೆ ಹೋಗ್ತೀನಿ ಏನು? ಅಲ್ಲ ರೀ, ಬೆಳಗ್ಗೆಯಿಂದ ಈ ಸುಡೋ ಬಿಸಿಲಲ್ಲಿ ಕಷ್ಟಪಟ್ಟು ಭೂಮಿ ನಗಿತಾ ಇದ್ದೀರಾ. ಹಾಗಿದ್ಮೇಲೆ ನಿಮ್ಗೆ ವಯಸ್ಸಾಗಿರೋದಿಲ್ವೇ? ನಿಮ್ಗೆ ಬುದ್ಧಿ ತರೋದಕ್ಕೂ ಹಕ್ಕಿಲ್ವೇ ನನಗೆ? ಸರೋಜ, ಇಂತಹ ಸಮಯದಲ್ಲಿ ಕೂಡ ನಿನಗೆ ಕೊಡಬಾರದ ಕಷ್ಟವನ್ನು ಕೊಡುತ್ತಿರುವ ಈ ಪಾಪಿ ಗಂಡನನ್ನು ಕ್ಷಮಿಸಿ ಬಿಡು ಸರೋಜ. ಅಯ್ಯೋ ದೇವರೇ, ಯಾಕೆ ಯಾಕೆ ನಮಗೆ ಈ ರೀತಿ ಶಿಕ್ಷೆಯನ್ನು ಕೊಟ್ಟು ಪರೀಕ್ಷಿಸಿ? ಹೇಳು ದೇವಾ, ಹೇಳು ದೇವಾ, ಹೇಳು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಬಂದ ಕಷ್ಟದಲ್ಲಿ ಸುಖವನ್ನ ಬದುಕೊಂಡು ಆ ಸುಖವನ್ನ ಅರಿತುಕೊಂಡು ಬಾಳುವುದು ನಿಜವಾದ ಮನುಷ್ಯನ ಧರ್ಮ. ನಮಗೆ ಕಷ್ಟ ಬಂದಿದೆ ಅಂತ ಕೊರಗೋದನ್ನ ಬಿಟ್ಟು ನಮಗಿಂತ ಕಷ್ಟದಲ್ಲಿರುವವನ್ನ ಕಂಡು ಕನಿಕರ ಪಡಬೇಕು. ಅದನ್ನ ಬಿಟ್ಟು ನಮ್ಮ ಕಷ್ಟ ನೋಡಿ ಕೊರಗಬಾರ್ದು ರೀ, ಕೊರಗಬಾರ್ದು. ಇದ್ದ ಗಂಜಿಯಲ್ಲಿ ಹಂಚ್ಕೊಂಡು ಊಟ ಮಾಡಿದ್ರೆ ಆಯ್ತು. ಬನ್ನಿ ಮತ್ತೆ ಊಟ ಮಾಡಿ. ಸರೋಜ, ಮೂಡಣದ ಸೂರ್ಯ ನೆತ್ತಿಯ ಮೇಲೆ ಬರೋದ್ರೊಳಗಾಗಿ ಸ್ವಲ್ಪ ಬಾಯಿ ಹಗಿಯುತ್ತಿದೆ, ಅಗದು ಬಿಡ್ತೀನಿ. ನಂತರ ಇಬ್ಬರು ಸೇರಿ ಊಟ ಮಾಡಿ ಆ ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಮನೆಗೆ ಹೋಗೋಣ, ಆಯ್ತು? ಮೊದಲು ಊಟ ಮಾಡೋಣ. ಬೆಳಗ್ಗೆಯಿಂದ ಬಾವಿ ಅಗದು ನಿಮ್ಗೆ ಆಯಾಸ ಆಗಿಲ್ವೇನು? ಬೇಡ, ಮೊದಲು ಊಟ ಮಾಡಿ. ಸರೋಜ, ಆಯಾಸ ಆಗುತ್ತದೆ ಎಂದು ಬೇಸರ ಮಾಡಿಕೊಂಡ್ರೆ ಈ ಜೀವನವೆಂಬ ಬಂಡಿಯನ್ನಾದರೂ ಸಾಗಿಸೋದಾದ್ರೂ ಹೇಗೆ? ಅದಕ್ಕೆ ನಿಮ್ಗೆ ಹೇಳಿದೆ, ಆ ಗೌಡನಲ್ಲಿ ಕೆಲಸ ಮಾಡೋದು ಬೇಡ ಬೇಡ ಅಂತ. ಬೇರೆ ಎಲ್ಲಾದ್ರೂ ದುಡ್ಡು ಜೀವನ ಮಾಡೋಣ ಅಂತ ಹೇಳಿದ್ರೆ ನನ್ನ ಮಾತಿನ ಕೇಳೋದಿಲ್ಲ ನೀವು. ಜೀವನ ಪೂರ್ತಿ ಆ ಗೌಡನ ಕಪಿ ಮುಷ್ಟಿಯಲ್ಲಿ ಬಿದ್ದು ಸಾಯ್ತಾ ಇದ್ದೀರಾ. ಏನು ಮಾಡುವುದು ಸರೋಜ? ಅಪ್ಪ ಮಾಡಿದ 25 ವರ್ಷಗಳ ಹಿಂದೆ ಅಪ್ಪ ಮಾಡಿದ ಸಾಲಕ್ಕೋಸ್ಕರ ಈಗಲೂ ದುಡಿಯುತ್ತಲೇ ಇದ್ದೇನೆ. ಆದರೆ ಏನು ಮಾಡುವುದು? ಸಾಲ ಮಾತ್ರ ತೀರುತ್ತಲೇ ಇಲ್ಲ. ಅವರೆಷ್ಟು ಸಾಲವನ್ನು ಕೊಟ್ಟಿದ್ದಾರೋ, ಇವರೆಷ್ಟು ಸಾಲವನ್ನು ತೆಗೆದುಕೊಂಡಿದ್ದಾರೋ, ನಾನು ಅದಕ್ಕೆ ಎಷ್ಟು ದುಡಿದು ಕೊಟ್ಟಿದ್ದೇನೋ ಇದಕ್ಕೆ ಯಾವ ಲೆಕ್ಕಪತ್ರಗಳೇ ಇಲ್ಲ. ಹೀಗಿರುವಾಗ
ಇದ್ದ ನನ್ನ 2 ಎಕರೆ ಹೊಲವನ್ನು ಕೂಡ ತನ್ನ ಕಬ್ಜೆ ಮಾಡಿಕೊಂಡಿದ್ದಾರೆ. ಇದನ್ನೆಲ್ಲ ಎದುರಿಸಬೇಕೆನ್ನುವ ಶಕ್ತಿ ನನ್ನಲ್ಲಿಲ್ಲ ಸರೋಜ, ನನ್ನಲ್ಲಿಲ್ಲ. ಎದುರಿಸ್ಬೇಕು. ಆ ಸಮಯ ಬರೋವರೆಗೂ ನಾವು ಕಾಯ್ಬೇಕು. ಆ ಗೌಡನ ಮಟ್ಟ ಹಾಕುವಂತ ಗಂಡು ಈ ಭೂಮಿ ಮೇಲೆ ಹುಟ್ಟೇ ಹುಟ್ಟಾನೆ. ಈ ನಮ್ಮ 3 ಜನರಿಗೆ ನ್ಯಾಯನ ಒದಗಿಸಿ ಕೊಡ್ತಾನೆ. ಅವನು ಹುಟ್ಟು ಬರೋವರೆಗೂ ನಾವು ಕಾಯ್ಬೇಕು ರೀ, ಕಾಯ್ಬೇಕು. ಬನ್ನಿ ಮತ್ತು ಊಟ ಮಾಡುವಂತೆ. ನಿನ್ನಂತ ಶೃಂಗಾರ ದೇವತೆ ನನಗೆ ಬರೆದಿರುವಾಗ ಅದಕ್ಕೆ ಚಿಂತೆ. ಮುಂದೆ ನಮ್ಮಿಬ್ಬರಿಗೂ ಒಳ್ಳೆಯದ ಹಾಗೆ ಆಗುತ್ತೆ. ಆವಾಗ ನಾವಿಬ್ಬರು ನಗುತ್ತಾ ಸಂತೋಷದಿಂದಿರೋಣ. ಆಯ್ತೇ? ನಿಮ್ಗಿಷ್ಟದಂತೆ. ಏನ್ ರಮಣ, ಚೆನ್ನಾಗಿದ್ದೀಯಾ? ಹ್ಞೂ ಮಾಮ, ನಾನು ಚೆನ್ನಾಗಿದ್ದೇನೆ. ನೀವೇಗಿದ್ದೀರಾ? ನಮಗೇನಾಗಿದೆ ರಮಣ?
ಆ ಗದುಗಿನ ಗುರುವರಿಯರ ಆಶೀರ್ವಾದದಿಂದ ನಾವಿಬ್ಬರು ಚೆನ್ನಾಗಿದ್ದೇವೆ ಅಲ್ವೇನೆ? ಮಾಮ, ನೀವು ಬೇಜಾರಾಗೋದಿಲ್ಲ ಅಂದರೆ ನನ್ನ ಮಾತನ್ನು ಕೇಳಬಹುದಾ? ಅದಕ್ಕೆ ಇಷ್ಟೊಂದು ಸಂಕೋಚ ಹೇಳಿದ್ರು ನನ್ನ ಮಾತೇ ಕೇಳ್ತಾ ಇಲ್ಲ ಇವಳು. ಏನಾಯ್ತಪ್ಪ? ಬಸ್ಸಿನಿಂದ ಮಾತ್ರಕ್ಕೆ ನಾನು ಒಳಗೆ ಬರಬಾರ್ದ? ನೋಡಿ, ಹೆಣ್ಣು ಗರ್ಭಿಣಿ ಅದಿಗೆ ನೀನು ಹೆಂಡತಿ ಹೆರಿಗೆ ಅಂತ ತವ್ರ ಮನೆಗೆ ಹೋಗ್ತೀನಿ ಅಂದಿದ್ದಲ್ಲ, ಹೋಗಿದ್ದಾಳೋ ಅಥವಾ ಇನ್ನೂ ಇದ್ದಾಳೋ? ಏನು ಮಾಡೋದಕ್ಕ, ನನಗೆ ಕಳಿಸಿ ಕೊಡೋದಕ್ಕೂ ಮನದೇ ಇರಲಿಲ್ಲ. ಅವರು ನೋಡಿದರೆ ಬಿಟ್ಟು ಕೊಡೋದಕ್ಕೂ ತಯಾರಿಲ್ಲ. ಆದರೆ ಏನು ಮಾಡುವುದು, ಮನಸ್ಸಿಲ್ಲದ ಮನಸ್ಸಿನಿಂದ ಕಳಿಸಿಕೊಟ್ಟಿದ್ದೇನಕ್ಕ. ಅಯ್ಯೋ, ಅಷ್ಟೇ ಮನಸ್ಸಿಗೆ ಬೇಜಾರು ಮಾಡ್ಕೋತಾ ಇದೆಯಾ? ನೋಡು, ಗಂಡ ಹೆಂಡತಿಗೆ ಬಂಗಾರದ ತೊಟ್ಟಿನಲ್ಲಿ ಇಟ್ಟು ತೂಗಿದ್ರು ಕೂಡ ಅವಳಿಗೆ ತವರಿನ ಆಸೆ ಹೋಗೋದಿಲ್ಲ. ಅದಕ್ಕೆ ಅವಳ ಚೊಚ್ಚಲಿಗೆ ತವರಿಗೆ ಆಗ್ಬೇಕು. ಆಗಲಿ ಬಿಡಕ್ಕ, ಆ ದೇವರ ದಯದಿಂದ ಸರಿಯಾದ ಏನು ಮಾಡುತ್ತೇನೆ, ಅದು ಸರಿನಾ? ಅಲ್ವೇ ಸರೋಜ, ನಾಳೆ ಹುಟ್ಟುವ ಮಗು ಕೂಡ ಗಂಡಾದ್ರೆ ಇವರಿಬ್ಬರಲ್ಲಿ ಯಾರಿಗಂತ ಕೊಟ್ಟು ಮದುವೆ ಮಾಡ್ತೀಯಾ? ಒಬ್ಬ ಮಗ ಅಂತ ಇದ್ದಾನಲ್ವಾ? ಅಕ್ಕ ಅಕ್ಕ ನಾನು ಬಂದಾಗೆ ಅಂತ ಸರಿ ಅಕ್ಕ, ಈ ಬೀಗತನ ಮಾಡೋ ವಿಷಯದಲ್ಲಿ ನಾನು ಬಂದ ವಿಷಯವನ್ನೇ ಮರೆತು ಬಿಟ್ಟಿದ್ದೇನೆ. ಮಾಮ, ನಾನು ಅಕ್ಕನನ್ನು ಹೆರಿಗೆಗೆ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ನೀವು ಒಪ್ಪಿಗೆ ಕೊಟ್ಟರೆ ನೋಡ್ರಮ್ಮ, ಸಂಪ್ರದಾಯ ಪ್ರಕಾರ ಚೊಚ್ಚಲ ಹೆರಿಗೆಯನ್ನು ತವರು ಮನೆಯಲ್ಲಿಯೇ ಮಾಡಿದ್ದೀವಿ. ಈಗ ಇದನ್ನು ಕೂಡ ಅಲ್ಲೇ ಮಾಡುತ್ತೇನೆ ಅಂದ್ರೆ ಹೇಗೆ? ಇಲ್ಲೇ ಆಗಲಿ ಬಿಡು ರಮಣ. ಅವ್ರು ಹೇಳೋ ಮಾತು ಸರಿಯಾಗಿದೆ. ಆವಾಗೇನೋ ಅವ್ವ ಇದ್ಲು, ನನ್ನ ಹೆರಿಗೆನ ಮಾಡ್ತಾ ಇದ್ಲು. ಆದರೆ ಈಗ ತಾಯಿ ಇಲ್ಲದ ತವರಿನಲ್ಲಿ ಹೆರಿಗೆ ಆಗೋದು ಅಂತ ಹೇಗೆ? ಅದಕ್ಕೆ ಈ ಹೆರಿಗೆ ಇಲ್ಲೇ ಆಗಲಿ ಬಿಡಪ್ಪ. ಅಂದರೇನಕ್ಕ ನಿನ್ನ ಮಾತಿನ ಅರ್ಥ? ನಾನು ಕೂಡ ನಿನ್ನ ಪಾಲಿಗೆ ಸತ್ತು ಹೋಯ್ದನೆಂದು ಹೇಳುತ್ತಿರುವೆಯ? ಅಥವಾ ತವರಿನಲ್ಲಿಂದ ತಾಯಿ ಸತ್ತು ಹೋದರೆ ಆ ತಾಯಿ ಋಣ ತೀರಿ ಹೋಗುತ್ತೆ ಎಂದು ಹೇಳುತ್ತಿರುವೆಯ? ಅಕ್ಕ, ನೀನು ಕುಡ್ದ ಬಿಟ್ಟಿರುವ ಎದೆಯಾಲನ್ನು ಕುಡ್ದ ಬೆಳೆದ ಈ ನಿನ್ನ ತಮ್ಮ ಇನ್ನ ಬದುಕಿದ್ದಾನಕ್ಕ, ಇನ್ನ ಬದುಕಿದ್ದಾನೆ. ರಮಣ, ಯಾಕೆ ಮನಸ್ಸಿಗೆ ನೋವು ಮಾಡ್ಕೊತಾ ಇದೀಯಾ? ನಿನ್ನ ಮನಸ್ಸಿಗೆ ನೋವು ಕೊಡಬೇಕು ಅಂತ ನಾನು ಈ ರೀತಿ ಮಾತಾಡಿಲ್ಲಪ್ಪ. ನೋಡು, ಈಗ ನಿರ್ಮಲ ಕೂಡ ಹೆರಿಗೆ ಅಂತ ಹೋಗಿದ್ದಾಳೆ ತಾನೆ, ನೀನು ಒಬ್ಬನೇ ಏನು ಮಾಡೋದಕ್ಕೆ ಸಾಧ್ಯ? ಅದಕ್ಕೆ ಈ ಹೆರಿಗೆ ಇಲ್ಲೇ ಆಗಲಿ ಅಂತ ಹೇಳಿದೆ. ಹೌದು ರಮಣ, ನೀನು ತಪ್ಪು ತಿಳಿಯುವುದಿಲ್ಲವೆಂದ್ರೆ ಯಾಗೋ ನಿನ್ನ ಹೇಳ್ತಿ ಹೆರಿಗೆಗಂತ ತವರಿಗೆ ಹೋಗಿದ್ದಾಳೆ. ಇನ್ನು ಅವಳು ಬರುವುದು ಬಹಳ ದಿನಗಳಾಗುತ್ತೆ. ಅದಕ್ಕೋಸ್ಕರ ನೀನು ಇಲ್ಲೇ ಬಂದು ಹಿಂದ್ಬಿಡು, ನಾವೆಲ್ಲರೂ ಒಟ್ಟಾಗಿರೋಣ, ಆಯ್ತೇ? ಒಳ್ಳೇದಾಯ್ತಲ್ಲ, ನೀನು ನನ್ನ ಜೊತೆ ಇದ್ದಾಗುತ್ತೆ, ನನ್ನ ಹೆರಿಗೆ ಮಾಡಿದಾಗ ಆಗುತ್ತೆ. ಸುಮ್ಮನೆ ಒಪ್ಕೊಂಡ್ಬಿಡು ರಮಣ. ಅದು ಸರಿ ಅಕ್ಕ, ನೀವಿಬ್ಬರು ಒಪ್ಪಿದ ಮೇಲೆ ನಂದೇನಿದೆ, ನೀವು ಹೇಳ್ದಂಗೆ ಆಗಲಿ. ಅಕ್ಕ, ಇನ್ನೂ ಒಂದು ವಿಷಯ, ಯಾವ್ದಪ್ಪ ಅದು? ನಿರ್ಮಲ ಹೆರಿಗೆ ಇದೇ ವಾರದಲ್ಲಿ ಆಗುತ್ತದೆ ಎಂದು ಡಾಕ್ಟರ್ ಹೇಳಿದರು. ಅದಕ್ಕಾಗಿ ನಾನು ಇವತ್ತು ಹೋಗಿ 2 ದಿವಸ ಇದ್ದು ಬರುತ್ತೇನೆ ಅಕ್ಕ. 2 ದಿವಸ ಯಾಕಪ್ಪ? ಅವಳು ಹೆರಿಗೆ ಆಗೋವರೆಗೂ ಅಲ್ಲೇ ಇದ್ದು ಹುಟ್ಟೋ ಮಗು ಹೆಣ್ಣೋ ಗಂಡು ಅಂತ ನೋಡ್ಕೊಂಡೆ ಬಾ, ಸರಿನಾ? ಸರಿ ಅಕ್ಕ, ನಾನಿನ್ನ ಹೋಗಿ ಬರುತ್ತೇನೆ. ಆಯ್ತಪ್ಪ, ಹೋಗ್ಬಾ. ಮಾಮ, ನಾನಿನ್ನ ಹೋಗಿ ಬರುತ್ತೇನೆ. ಆಯ್ತು ರಮಣ, ಹೋಗಿ ಬಾ. ಬರುವಾಗ ಒಳ್ಳೆಯ ಸಂತೋಷದ ಸುದ್ದಿನೇ ತೆಗೆದುಕೊಂಡು ಬಾ, ಆಯ್ತೇ? ಸರಿ ಮಾಮ, ಹೋಗಿ ಬರುತ್ತೇನೆ. ಆಯ್ತು, ಹೋಗಿ ಬಾ, ಹುಷಾರು. ಹಾ, ಆಯ್ತು, ಹೋಗಿ. ನೋಡಿದೆಯಾ ಸರೋಜ, ತನ್ನ ಮಗನ ಬರುವಿಕೆಯನ್ನು ಯಾವ ರೀತಿಯಿಂದ ಆನಂದಿಸುತ್ತಿದ್ದಾನೆ ನಿಮ್ಮ ತಮ್ಮ? ಹಾ, ಮತ್ತೆ ಮಗು ಅಂದ್ಮೇಲೆ ಎಲ್ಲರಿಗೂ ಕಾತುರ ಇದ್ದಿದ್ದೆ, ಯಾವ ತೊಂದರೆ ಇರಲಿಲ್ಲ. ಯಾಕೆ ನಿಮಗಿಲ್ವೇನು ಆ ಕಾತುರ? ತಪ್ಪಾಯ್ತು ಮಾರೈತಿ, ನಿಮ್ಮ ತಮ್ಮನ ವಿಷಯ ತೆಗೆದುಬಿಟ್ರೆ ಸಾಕು, ಅಡ್ರಕ್ಕಂತ ಬರ್ತೀಯ. ಅದಿರಲಿ, ನಾನು ಬಾಯಿ ಹೋಗಿದ್ದೆ, ನಾನು ಬಾಯಿ ಹೋಗಿದ್ದೀನಿ. ನೀವು ಸ್ವಲ್ಪ ಹೊತ್ತು ಇಲ್ಲೇ ವಿಷಯ ತೆಗೆದುಕೊ. ಆಯ್ತಾಯ್ತು, ಆಯ್ತಾ? ಪಾಪು ಬರೋ ಹೊತ್ತಾಯ್ತು, ಬೇಗ ಮನೆಗೆ ಹೋಗ್ಬೇಕು, ಬೇಗನೆ ಕೆಲಸ ಆಯ್ತು, ಮಾಡಿ. ಆಯ್ತು. ಸರೋಜ, ಬಾಯಿಲಿ ನೋಡಿಲಿ. ಇದು ಬಂಗಾರದ ನಾಣ್ಯ ಕಣ್ರಿ. ಸ್ವಲ್ಪ ಇರು ಸರೋಜ.
ಎಷ್ಟೊಂದು ಬಂಗಾರದ ನಾಡಿ. ನಮ್ಮ ದೈವದ ಭಾಗ್ಯದ ಬಾಗಿಲು ತೆರೆಯಿತು ಸರೋಜ, ಭಾಗ್ಯದ ಬಾಗಿಲು ಉದಯಿಸಿತು. ಇಷ್ಟೊಂದು ಬಂಗಾರದ ನಾಣ್ಯಗಳು? ಸರೋಜ, ನಮ್ಮ ಕಷ್ಟವನ್ನು ನೋಡಲಾರದೆ ಆ ದೇವರು ನಮಗಾಗಿ ಕರುಣಿಸಿರುವ ಬಂಗಾರದ ನಿಧಿ ಇದು. ಬೇಡರೇ ಬೇಡ, ಬಹುಶಃ ಇದು ಯಾವುದೋ ದೇವಸ್ಥಾನದ ನಿಧಿ ಇರಬೇಕು. ನಿಧಿ ಸಿಕ್ಕರೆ ಕೇಳಾಗುತ್ತೆ ಅಂತೆ. ದಯವಿಟ್ಟು ಈ ನಿಧಿ ಸುದ್ದಿಗೆ ನಾವು ಹೋಗೋದೇ ಬೇಡ ರೀ. ಸರೋಜ, ಯಾಕೆ ಈ ರೀತಿ ಮಾತನಾಡ್ತೀವಿ? ಈ ನಿಧಿಯನ್ನು ನೋಡಿದ ಕ್ಷಣ ನಿನಗೆ ಬುದ್ಧಿ ಭ್ರಮಣೆ ಐತೆ. ಮನೆಗೆ ಬಂದ ಭಾಗ್ಯ ಲಕ್ಷ್ಮಿಯನ್ನು ಬೇಡವೆಂದು ಬರಿಗಾಲಿನಿಂದ ಒದಗಿತ್ತಿರುವೆಯಲ್ಲ, ನಿನಗೇನಾದರೂ ತಲೆ ಕೆಟ್ಟಿದೆ? ನನ್ನ ಮಾತು ಕೇಳಿ ನೋಡಿ, ಭೂಮಿಯಲ್ಲಿ ಸಿಕ್ಕ ಯಾವುದೇ ವಸ್ತು ಇದ್ರೂ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ನಮಗೆ ಈ ನಿಧಿ ವಿಷಯ ಬೇಡವೇ ಬೇಡ. ಮಾತನ್ನು ಕೇಳಿ, ಇದನ್ನ ಸರ್ಕಾರಕ್ಕೆ ಒಪ್ಪಿಸ್ಬಿಡೋಣ. ಸರೋಜ, ಈಗಿನ ಕಾಲದಲ್ಲಿ ಮನುಷ್ಯರೇ ಮನುಷ್ಯರನ್ನು ಕೊಲೆ ಮಾಡಿ ಹಣ ಸಂಪಾದನೆ ಮಾಡುತ್ತಿರುವಾಗ ನಾವೇನು ಯಾರನ್ನಾದರೂ ಮನೆ ದರೋಡೆ ಮಾಡಿದ್ದೇವಾ ಅಥವಾ ಯಾರಾದರ ಹಣ ಬಂಗಾರವನ್ನು ಲೂಟಿ ಮಾಡಿದ್ದೇವಾ? ಬೇಡರೇ, ಈ ಲೋಹಕ್ಕೆ ಆಸೆ ಪಟ್ಟು ಬಂಗಾರದಿಂದ ನಮ್ಮ ಜೀವನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ನಿಧಿ ಸಿಕ್ಕರೆ ಕೇಡು ಕಟ್ಟಿದ್ದ ಬುದ್ಧಿ ಅಂತ ಹಿರಿಯರು ಹೇಳ್ತಾರೆ. ನನ್ನ ಮಾತನ್ನು ಕೇಳ್ರಿ, ಇದ್ರಲ್ಲಿ ನಾವು ಜೀವನ ಮಾಡೋಣ. ನಮ್ಗೆ ಈ ನಿಧಿ ಆಸೆ ಬೇಡ ಕಣ್ರಿ. ಸರೋಜ, ಸರೋಜ, ಯಾಕೆ ಈ ರೀತಿ ಭಯ ಪಟ್ಟುಕೊಂಡು ನನ್ನನ್ನು ಭಯಪಡಿಸುತ್ತಿರುವೆ? ಸರೋಜ, ಈ ನನ್ನ ಮಾತು ಕೇಳು. ಈ ನಿಧಿಯಿಂದ ನಾವು ರಾಜ ಮಹಾರಾಜರಂತೆ ಬಾಳಬಹುದು. ನಮ್ಮ ಹೊಲವನ್ನು ಬಿಡಿಸಿಕೊಂಡು ನಾವು ಈ ಕಲಿಕಾಲದಲ್ಲಿ ನಿರ್ಭಯದಿಂದ ಬದುಕಲು ಸಾಧ್ಯ. ಬೇಡ ಬೇಡ ಬೇಡ, ಈ ನಿಧಿ ವಿಷಯವೇ ಬೇಡ. ನೋಡಿ, ಈ ನಿಧಿಗಾಗಿ ನನಗೇನಾದ್ರೂ ಚಿಂತೆ ಇಲ್ಲ. ಅಂದ್ರೆ ಈ ಬಂಗಾರದ ಆಶೆಗಾಗಿ ಬಂಗಾರದಂತಿರೋ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ನಾನು ಸಿದ್ಧವಿಲ್ರಿ. ಯಾಕೆ ನಿಮ್ಗೆ ಇಲ್ಲದ ಆಸೆ? ಬೇಡ ರೀ, ಈ ನಿಧಿ ವಿಷಯ ನಮಗೆ ಬೇಡ. ನಾವು ದುಡಿದು ತಿನ್ಬೇಕೆ ವಿನಃ ಮತ್ತೊಬ್ಬರ ಆಸೆ ಮಾಡಬಾರ್ದು ಕಣ್ರಿ. ಈ ಹಣ ನಮಗೆ ಬೇಡ ಕಣ್ರಿ. ಮೆಚ್ಚಿದೆ ಸರೋಜ, ಮೆಚ್ಚಿದೆ. ಬಂಗಾರಕ್ಕಿಂತಲೂ ಗಂಡನೇ ಲೇಸಂಬಂತೆ ದುರಾಶೆಯಿಂದ ತುಂಬಿಕೊಂಡಿದ್ದ ನನ್ನ ಕಣ್ಣಿನ ಪರಿಯನ್ನು ಆಗಲಿ ಸರೋಜ, ನಿನ್ನ ಇಷ್ಟದಂತೆ ಆಗಲಿ. ಈ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಿ. ಈ ನಿಧಿ ಸಿಕ್ಕಿರೋ ವಿಷಯ ಆ ಶ್ರೀಮಂತನಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಇದನ್ನು ಸರ್ಕಾರಕ್ಕೆ ಒಪ್ಸೋಣ. ಬನ್ನಿ ಹೋಗೋಣ. ನಡಿ ಸರೋಜ.
ಮಚ್ಚು ಹಿಡಿದು ಬಿಟ್ಟಿರುವ ಈ ಹಿಟ್ಲರ್ ಹೆಸರು ಕೇಳಿದರೆ ಸಾಕು. ಸತ್ತ ಗೋರಿಯಲ್ಲಿ ಮಲಗಿರುವ ಹೆಣ ಕೂಡ ಒಮ್ಮೆ ಕಣ್ಬಿಟ್ಟು ನೋಡಿ ಗಡ ಗಡನ ನನಗೆ ಮತ್ತೆ ಸತ್ತು ಹೋಗುತ್ತದೆ. ಏಕೆ ಗೊತ್ತಾ? ಎದುರಾಳಿಗೆ ಎದೆಗೆ ಈ ನನ್ನ ಮಚ್ಚು ಬೀಸಿದರೆ ಸಾಕು, ಅವನು ಮತ್ತೆ ಬದುಕಿ ಬಂದಿರುವುದು ಈ ಚರಿತ್ರೆಯಲ್ಲೇ ಇಲ್ಲ. ಇಂತಹ ಚತುರ್ಮುಖ ಬ್ರಹ್ಮನಾದ ನನಗೆ ಕೇವಲ ಮ್ಯಾನೇಜರ್ ಪಟ್ಟವನ್ನು ಕೊಟ್ಟು ಲೇ ಗೌಡ, ನಾನೇ ಹಳ್ಳಿ ಅವಳಿಯನ್ನು ದಿಲ್ಲಿವರೆಗೆ ದರ್ಬಾರ ಮಾಡಿದ್ದಾದರೆ ಅದೇ ಹುಲಿಗೆ ಲಗಾಮನ್ನು ಹಾಕಿ ನಾ ಹತ್ತಿ ಮೇರೆಯ ಕುದುರೆಯನ್ನಾಗಿ ಬಳಸಿಕೊಳ್ಳುತ್ತೇನೆ ಎಂದು ನಿಮಗೆ ಹೇಗೆ ತಿಳಿಯಬೇಕು? ಒಂದು ವೇಳೆ ನಾನೇ ಶೇಡು ತೀರಿಸಿಕೊಂಡ ಹುಲಿ ಎಂದು ಹಾರಾಡಿದರೆ ಇಲಿಯಾಗಿ ಬೀಳುವೆ ಈ ಬೇಟೆಯನ್ನಾಡುವ ಬೇಡನ ಬಲೆಯಲ್ಲಿ. ಅಮಾಯಕರ ತಲೆ ಬೋಳಿಸಿ ಹಣ ಮಾಡಿರುವ ನಿನಗೆ ಎಷ್ಟು ಬುದ್ಧಿರಬೇಕಾದರೆ ಇನ್ನು ನಿನ್ನಂತ ಹುಲಿಗಳನ್ನು ಗುರಿ ಇಟ್ಟು ಹೊಡೆದು ಅದರ ಹಸಿ ಮಾಂಸವನ್ನು ಜಿಗಿದು ತಿನ್ನುವ ಈ ಬೇಟೆಗಾರನಿಗೆ ಇನ್ನೆಚ್ಚರ ಬೇಡ. ಬೈರೇಗೌಡ, ಮುಂದೆ ನೋಡು ಮಗನೇ, ಆ ನಿನ್ನ ಕೋಟೆ ವೀರನ ಕೋಟೆಯ ಗೂಟವನ್ನು ಜಡೆದು ನಿನ್ನ ಸರ್ವ ಆಸ್ತಿಯನ್ನು ದೋಚಿಕೊಂಡು ನಿನಗೂ ತಿಳಿಯದಾಗೆ ನಾನಿಲ್ಲಿಂದ ಪರಾರಿಯಾಗದಿದ್ದರೆ ನಾನು ಸಕಲ ಕಲವಲ್ಲವ ವಿನಯ ಚಕ್ರವರ್ತಿ ಗಂಡೆದೆಯ ಗಡಕ ಜಾಗ್ರಜನೇ ಅಲ್ಲ. ಏನು ಜನ ಏನಿಲ್ಲ, ಯಾರಿಗೆ ಬೇಕವ್ರು ಪಟ ಪಟ ಬರಿ, ಮತ್ತೆ ಖಾಲಿ ಆದ್ರೆ ಬೇಕಂದ್ರೆ ಸಿಗೋದಿಲ್ಲ. ಅಯ್ಯ ಬಂದ ಹುಗ್ಗಿ ಮಾಡೋದು, ಮಾವ ಬಂದ ಸ್ವೀಕರಣೆ ಮಾಡೋದು, ಯಾರಿಗೆ ಪಟ ಪಟ ಬರಿ. ಹೋಗ ಇವನ ಹೋಗು. ಅಲ್ಲ, ಈ ನಮ್ಮನೆ ಜಾತ್ರೆ ಹೇಗೈತೆ, ಒಬ್ಬರು ಸಾಕು ಬೇಕಂತ ಕೇಳಿರಲ್ಲ ಈ ಊರಾಗ ಅಂತೀನಿ. ಯಾವುದು ಡಬಲ್ ಆರಣ ಗಾಡಿ ಬರಕತ್ತೈತಲ್ಲಪ್ಪ, ಬರ್ರಿ.
ಎಬ್ಬಿಸ್ತಾನ ಅಂತ ಮಾಡ್ದ ಮತ್ತೆ ಹಳಿದ್ರದಾಗ ಅದ ನೀವ ನಡುವೂರಾಗ ಅತ್ತಿವಾರ ಈ ರವಾಂಡ ನಿನಗೆ ತೋರಿಸ್ತೀನಿ ಹಿಂಗೆಲ್ಲ ಅಂದ ಅಲ್ವಾ ಮೇಡಮರ ಯಾಕ್ರಿ ಅಷ್ಟು ಬಹಳ ಸಿಟ್ಟು ಆಗಿರಲ್ಲ ಸ್ವಲ್ಪ ಸಮಾಧಾನಕ್ಕೆ ಸ್ವಲ್ಪ ಒಳ್ಳೆ ಏನು ಇವ ಒಮ್ಮೆ ಮಾತು ಚಾಲು ಮಾಡಿ ನಾವ್ ಅಲ್ಲವ ಅಲ್ಲ ನೀ ಎಪ್ಸಾಗತ್ತೆ ಅಂತ ನಾ ಸುಮ್ಮನೆ ನಿಂತೀನಿ ಏ ನೀನು ತಡಿ ನಿಂದ ನೋಡಕ್ ಬಂದಿಲ್ಲ ಅವ್ರು ನಂದು ನೋಡಕ್ ಬಂದ ನಾ ಯಾವತ್ತಿನ ಕೇಳಿ ಈಗ ಯಬಸ ಯಬಸ ಚಾಲು ಆತ ಸೀಸನ್ ಬಾರ ಹುಡುಗ ಮಂದ್ಯಾಗ ಮಾಡು ನಾವು ಮಂದ್ಯಾಗ. ಹಿಂದಿಗಿ ರೊಕ್ಕ ಬರ್ತಾನ, ಗವ್ವ ಬಿಟ್ಟನಂಗ ತಿರುಗೂರ, ಅತ್ತ ಓಡಿ ಹೋಗುಣ. ಗವ್ವ ಬಿಟ್ಟನಂಗ ತಿರುಗೂರ, ಅತ್ತ ಓಡಿ ಹೋಗುಣ. ರೀ ಮೇಡಮರ ಯಾಕ್ರಿ ಅಷ್ಟು ಬಹಳ ಸಿಟ್ಟಿಗಾರಿರಲ್ಲ ಹೌದಾ ತಡಿಲೇ ಸ್ವಲ್ಪ ಸಮಾಧಾನಕ್ಕೆ ನಾವು ನೀವ ಏನು ಔಷಧ ಹುಟ್ಟೇನ್ರಿ ನಾವ್ ಒಳ್ಳೆ ಚಂದ ಹುರುಪ್ ಬೇಯಿಸ್ಬೇಕಂದ್ರೆ ನಾನು ಹುರುಪ್ ಮಲಸಾಕತ್ತೀವ ಯಾವಿದ್ಲೆ ತಿಕ್ಕಿಡಿದ ಮಕ್ಕಳ ಹಳೆ ತಿಕ್ಕಿಡಿಗಳ ವೈದು ಅಲ್ಲ ಈ ನಮನೆ ನಿಮ್ಗ ಗುದ್ದೋ ಬ್ಯಾನಿ ಇದ್ರ ಗುದ್ದವನ ಬ್ಯಾನಿ ಬಂದ ಬಿಡ್ತೈತಿ ನಿಮಗ ಅಲ್ರಿ ಈ ಹುಡುಗರು ಈ ಗಣಮಕ್ಳು ಸಂತಿಗೆ ಎದಕ್ ಬರ್ತಾರ್ರಿ ಇವ್ ನಾವ್ನ ಅಂತೀವಿ ನಾವ್ ಸಂತಿಗೆ ನಮ್ಮಂತ ಹೆಣ್ಮಕ್ಳು ಬಂದ್ರೆ ಸಾಕು ಟಿಕ್ಕಿ ಹೊಡೆದ ಸಮಾಧಾನ ಮಾಡ್ಕೋತಾವ್ರಿ ಕುಣಿಯಾಗಿಟ್ಟು ಕುಣ್ಕೋತ ಬರ್ಲಿ ಇವ್ರ ಸತ್ಯನ ಸಾಲಿ ಇವ್ರು ಹೋಗದ ಹೊಕ್ಕಿ ಉಳ್ರಿ ನಮ್ಮಪ್ಪಗ್ ನಾ ಎಷ್ಟು ಸಲ ಹೇಳಿದೆ ಅಪ್ಪ ನಾ ಸಂತಿಗೆ ಹೋಗಂಗಿಲ್ಲ ಸಂತ್ಯಾಗ ಬರೀ ಹುಡುಗರ ಬಂದಿರ್ತಾರ ಅಂತೇಳಿ ಆದ್ರೆ ನಮ್ಮಪ್ಪ ನನ್ನ ಮಾತು ಎಲ್ಲಿ ಕೇಳ್ತಾನ್ರಿ ಇವ್ ನಾವ್ನ ಇಲ್ಲಿ ಸಂತಿಗೆ ಬಂದ ಮೇಲೆ ಅವ್ರು ಗೊತ್ತಿದ್ದು ಕುದಿಸ್ಕೋಬೇಕು ನಾವು ಅನುಭವ ನಾವು ನಮ್ಮಪ್ಪಗೆ ಏನು ಗೊತ್ತಾಕೈತಿ ರೀ ಮೇಡಮರ ಯಾಕ್ರಿ ಅಷ್ಟು ಬಹಳ ಸಿಟ್ಟಿಗಾರಿ ಸ್ವಲ್ಪ ಸಮಾಧಾನಕ್ಕೆ ಏನನ್ನ ಕೊಡ್ಲ ಏನು ಅವಾಗ ಇವ ಅವನಕ್ಕಿಂತ ದೊಡ್ಡ ತಿಂಡಿ ಅವ ಗಂಟು ಬಿದ್ದೆ ನನಗೆ ಸಂತ್ಯಾಗ ಅವ ದುಃಖಿ ನಮ್ಮನೆ ದಿಕ್ಕಿ ಕಳಿಸಿಬಿಟ್ಟ ಇವ ನೋಡಿದ್ರೆ ಅವನ್ಕಿ ಚೆನ್ನಾಗಿ ಮಾತಾಡಕತ್ತಾನ ಜೋಕ್ ಮಾರ ಹಳೆ ಜೋಕ್ ಮಾರ ಯಾಕ ಹೆಂಗೈತಿ ಮೈಯಾಗ ಅಲ್ಲ ಒಂದೇ ಒಂದು ನಡು ರಾದ್ಯಾಗ ಈ ನಮ್ಮನೆ ಹೆಂಗಸರ್ ನೋಡಿದ ತಕ್ಷಣ ಬರೇ ನಿಮಗೆ ಏನ ಕುದುರೆ ಜಡ್ಡ ಶುರು ಆಗತೈತೇನ ಏನಲ್ಲೇ ಅದನ್ನ ಕೊಡ್ತೀನಿ ಇದನ್ನ ಕೊಡ್ತೀನಿ ಬೆಲ್ಲ ಕೊಡ್ತೀನಿ ಅಂತ ಹೇಳಕತ್ತಲ್ಲ ಬೆಲ್ಲ ಕೊಟ್ಟು ಸಮಾಧಾನ ಮಾಡಾಕ ನನಗೇನ ಬಗಲಾಗಿರೋ ಕೂಸ್ ಅಂತ ತಿಳ್ಕೊಂಡೇನ ಸರಳ ಇಲ್ಲಿಂದ ಜಾಗ ಖಾಲಿ ಮಾಡ್ತೀವೋ ಏನ ಹಾಕೊಂಡೆಲ್ಲ ನಡೆದಾಗ ಪ್ಯಾಂಟ್ ಅದನ್ನ ಬಿಚ್ಚಿ ಕಳಿಸ್ಲಿಯೋ ಅಲೇ ಇವಳ ಲಿಂಗಮ್ಮ ಬಸನಗಳಂತ ನಾನು ಕೇಳಿದ್ರೆ ನೀನ್ ಯಾಕೆ ಹೊಟ್ಟೆ ಮುಡ್ಕೊಂಡು ನೋಡ್ತೀಯ ಸುಂದರವ ಹೌದು ಮತ್ತೆ ನಾನು ಅಂದಿ ಮಾರೋ ನಲ್ವ ಯವ್ವ ಉಗ್ಗಿ 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 ಮಾಡಕ ಬೆಲ್ಲ ಬೆಲ್ಲ ಮಾರವ ನೀವು ಬೆಲ್ಲ ಮಾರೋರೇನ್ರಿ ಅಯ್ಯಯ್ಯ ನನ್ನ ರಾಜ ರವಿ ಕೊಟ್ಟಿ ತೇಜ ಈ ಮಾತು ನೀ ಮೊದಲ ಹೇಳಬಾರ್ದೇನ ಕುಲ್ಲ ಯಾಕಂದ್ರ ನೀ ಏನಾರ ಕುಲ್ಲ ಹೇಳಿಲ್ಲ ಅಂದ್ರೆ ತೆಗೆದು ಒಗಿಬೇಕಂತ ಮಾಡಿದ್ದೆ ಒಂದ್ ಕಲ್ಲ ಹೋಗ್ಲಿ ಬಿಡ್ರಿ ನೀವು ಬಾಳ ಬೇಜಾರೇನು ಮಾಡ್ಕೊಳಕ ಹೋಗ್ಬೇಡ್ರಿ ನನಗೊಂದು ಕೆಜಿ ಬೆಲ್ಲ ಕೊಟ್ಟು ಬಿಡ್ರಿ ಏನ ಒಂದೇ ಕೆಜಿನ ನೀವು ಅವನ ಹೋಗ ಅಲ್ಲ ಒಂದೇ ಕೆಜಿ ಬೆಲ್ಲ ಕೇತ್ರಲ್ಲ ನಾವೇನ್ ದನ ತಿಂಬ್ರ ಅಪ್ಪಡಕತ್ತೀವಿ ಏನ್ರಿ ಅಂತ ವಿಚಾರ ಮಾಡಕತ್ತೀವಿ ಏನಾರ ತಾಳಿಲಾಕ ಏನಾಯ್ತಿ ಬಿಡ್ರಿ ಖಬರ್ಗೇಡಿ ಹಳೆ ಖಬರ್ಗೇಡಿ ಅಲ್ಲ ನಿನಗೆ ಸ್ವಲ್ಪ ಬುದ್ಧಿ ಐತಿಲ್ಲ ನೋಡಿಲಿ ಖಾಲಿ ಕೋಳಿ ಇಟ್ಕೊಂಡು ಕುಂತ ನನಗ
ಬಾಡಿಗೆ ಗೂಟಕ್ಕ ಜೋತಿ ಬಿಟ್ಟು ಈ ನಮ್ಮನೆ ಡ್ರೀಮ್ ಮೈ ಡ್ರೆಸ್ ಮಾಡ್ಕೊಂಡ್ರೆ ಅವ 70 ವರ್ಷ ಮುದುಕನ್ನ ಸುಮ್ನೆ ಬಿಡ್ತಾನ ಬಾಯಾಗ ಜೊಲ್ಲು ಸೋಸಂದ್ರೆ ಜೊಲ್ಲ ಹೌದು ಬಿಡು ಜೊಲ್ಲವ ಸೋರ್ಸ್ಕೊಲಿ ನಮ್ಮ ಮತ್ತೊಂದರ ಸೋರ್ಸ್ಕೊಲಿ ಸೋರ್ಸ್ರ ಅವ್ರದ್ದು ಸೋರ್ಸ್ಕೊತಾರ್ಲಿ ಹೋಗ್ಲಿ ಬಿಡು ನಿನಗೆ ಯಾಕೆ ಟೆನ್ಷನ್ ಸೋರ್ದ ಅವ್ರದ್ದು ಸೋರ್ತೈತಿ ಏನ ನನಗೇನಾಗ್ತೈತ ಯಪ್ಪ ಮೈಲಾರಿಂಗ ಆ ಮುದುಕನ ಜಾಗದ ನಾನು ಯಾಕಾರು ಬಿಡುತ್ತೋ ಯಪ್ಪ ಯಾಕ ನೀನು ಚಂದನಾಗಿ ಸೋರ್ಸ್ಕೊತಿದ್ದೇನ ಏನ್ ಮಾತಾಡ್ತೀರಿ ನೀವು ನಮ್ಮಂತ ಹರಿಯದ ಹುಡುಗರು ಮುರುಗು ಮರಿಗತ್ತೈತ್ರಿ ಅಲ್ಲ ಅವ ಮುದುಕ ಸೋರೈತಿ ಬಿಡ್ರಿ ನಮ್ಮದ ಯಾಕ ಸೋರ್ತೈತ್ರಿ ಒಂದ್ ಬರ ಹೊರಗ್ ತೆಗೆದು ಕೊಡ್ತೀವಿ ಪರಿಚಯ ಮಾಡ್ರಿ ಏನದು ನೀ ನನಗ ಹೊರಗೆ ತೆಗೆದು ಕೊಡೋದು ನನ್ನ ತಂದೆ ಏನ್ ತೆಗೆದು ಕೊಡ್ತಿ ನೀವೇನ್ ಗಾಬರಿ ಆಗ್ಬೇಡ್ರಿ ಅದೇ ಬಾಯಿಗಿರೋ ನಾರ್ಗಿನಿ ನೀವ್ ಎಷ್ಟು ಹಿಡ್ಕೊಂಡ್ ಜಗ್ಗರ್ಗಳ ಒಂದ್ ಅಲೆ ಬರಕಲ್ಲ ಅಂತಂದಿವ್ರಿ ಯಪ್ಪ ಮೈಲಾರಿಂಗಪ್ಪ ಚಲೋ ಐತಪ್ಪ ನಿಂದು ನಂಗ್ ನಿನ್ನ ಹೆಸರೇನು ಏನ ನಿಮ್ಮ ಊರ ಹೆಸರೇನು ನಮ್ಮ ಊರ ಹೆಸರ ಅದೇನೋ ಬಾಳ ದೂರಡ್ರಿ ಹಿಂಗ ಹೋದ್ರ ಒಂದು ಸಣ್ಣ ಜಂಗಲ ಬರ್ತೆ ಆ ಜಂಗಲ್ ಇಡನೊರಕ್ಕೆ ಬಾಪುರ ಅಂತ ಐತ್ರಿ ಅದ್ರ ಕೆಳಗಡೆ ಹಸಲ್ದಿಂದ ದಮ್ಮಲ್ದಿಂದ ಅಂತ ಇದಾವ್ರಿ ಒಂದಕ್ಕೊಂದು ಹತ್ಕೊಂಡವ್ರಿ ಅವ ಏನು ಏನದು ಹಸಲ್ದಿಂದ ದಮ್ಮಲ್ದಿಂದ ಅಂತ ಇದಾವ್ರಿ ಒಂದಕ್ಕೊಂದು ಹತ್ಕೊಂಡವ್ರಿ ಅವ ಅವೇ ಊರ ಹೆಸರು ನಮ್ಮ ಊರಲ್ಲಿ ಪಕ್ಕದಲ್ಲೇ ಇದಾವ್ರಿ ಬಾಳ ಚಂದ ಐತಪ್ಪ ನಿಮ್ಮ ಊರ ಹೆಸರ ಹೋಗ್ಲಿ ಬಿಡ ಚಂದ ಹೇಳಿದಿ ನೀ ಯಾವಾಗ ಜೋತ್ ಬಿದ್ದು ಜೋಕಾಲಿ ಆಡೋದಂದಲ್ಲ ಅವಾಗ ಗೊತ್ತಾತ ನಿಂದೆಲ್ಲ ಹೋಗ್ಲಿ ಬಿಡ ಅಂದಂಗ ನಿಮ್ಮದು ಮದ್ವಿ ಮುಂಜಿ ನಮ್ಮದಿನ್ನ ಮದುವೆ ಆಗಿಲ್ಲರಿ ಅದಕ್ಕೆ ಮದುವೆ ಮಾಡ್ಕೊಂಡ್ರ ಆತಂತ ಅದಕ್ಕೆ ಮೊನ್ನೆ ಕನ್ನಡ ನೋಡಕ್ ಹೋದ್ವಿ ಅದೇ ಬತ್ತುಲಿಯ ಯಾವ ಊರಿಗೆ ಹೋಗಿದ್ರಿ ನೀವೇನು ಗಾಬರಿ ಆಗ್ಬೇಡ್ರಿ ಆ ಊರಾಗ ಭತ್ತದುಲ್ಲ ಬಾಳ ಬೆಳ್ತಾರಲ್ಲ ಇಡೀ ಊರ ರೈತರು ಹುಲ್ಲು ತರಕಾರಿ ಹೋಗ್ತಾರಲ್ಲ ಅದಕ್ಕೆ ಬತ್ತುಲು ಅಂತ ಕರಿತಾರೆ ಆ ಊರಿನ ಅದು ಮತ್ತೊಬ್ರ ಬಾಯಾಗಾದ್ರೆ ಚಂದ ಬರ್ತಿತ್ತು ನಿನ್ನ ಬಾಯಾಗ ಸ್ಪಷ್ಟವಾಗಿ ಕೇಳ್ಸಕತ್ತೈತೆ ಅದು ಅನ್ನಕ್ ಹೋಗ್ಬೇಡ ಮರ ಅದು ಯಪ್ಪ ಅದು ಎಲ್ಲ್ಯಾಕ ಬರ್ಲ್ಯಾಕಪ್ಪ ಆ ಊರ್ ಸುದ್ದಿ ಬಿಟ್ಟು ಬಿಡು ಆ ಊರ್ ಸುದ್ದಿನೇ ಬೇಡ ನನಗ ಆ ಊರಿಗೆ ನೀನು ಹೋಗಕ್ ಹೋಗ್ಬೇಡ ಏನಾರ ಅನ್ನಕ್ ಹೋಗಿ ಏನಾರ ಬಡಿಸ್ಕೊಂಡು ಹೋಗ್ಲಿ ಬಿಡ ನಿನ್ನ ಹೆಸರೇನು ಏನ ನನ್ನ ಹೆಸರ ನಮ್ಮ ಊರಾಗೆ ಬೆಲ್ಲ ಮಾರೋದಕ್ಕೆ ಎಲ್ಲರೂ ಬೆಲ್ಲ ಮರ ಮಲ್ಲ ಅಂತ ಕರಿತಾರೆ ನಮ್ಮ ಹೆಸರು ನನ್ನ ಹೆಸರು ಕೇಳ ನಿನ್ನ ಹೆಸರು ನಾನು ಯಾಕೆ ಕೇಳ ನನ್ನ ಹೆಸರು ನಿನ್ನ ಚೀಲ ಹಾಕಿ ನನ್ನ ಕರೆ ಬೆಲ್ಲ ಮಲ್ಲ. ನನ್ನ ಹೆಸರು ಐತೆ ಮಲ್ಲ ಸ್ವಲ್ಪ ನಿನ್ನ ಹೆಸರು ಕೊಲ್ಲ ತಡಿಯಪ್ಪ ಮಲ್ಲ ಆಹಾ ಇಷ್ಟು ದಿನ ನಾನು ನನ್ನ ಕನಸಿನಾಗ ಕನಸು ಕಾಣಕತ್ತಿದ್ನಲ್ಲ ಆ ಮಲ್ಲ ನೀನ ಯಾಕಂದ್ರ ಮಲ್ಲ ತಗದು ತೋರ್ಸು ನಿನ್ನ ಕರಿ ಬೆಲ್ಲ ಇದ್ದಾಗ ಕರನು ಇಲ್ಲ ಇದ್ದಾಗ ಕೆಂಪನು ಇಲ್ಲ ಇದ್ದಾಗ ಬೆಳನು ಇಲ್ಲ ಬೆಲ್ಲ ಮಲ್ಲ ಹಾಗಾದ್ರ ನನ್ನ ಹೆಸರು ಕೇಳಿದಲ್ಲ ನನ್ನ ಹೆಸರು ಕೇಳ್ತಿಲ್ಲ ಹೇಳ್ತೀನಿ ಕೇಳ ನನ್ನ ಹೆಸರು ಬಸಂತಿ ಅಂತ ಬಸಂತಿ ಮತ್ತೆ ಯಾಕ ಸುಮ್ಮನೆ ಆ ಗೋಳು ಬಾ ಇಬ್ರು ಬಾಳ ಸಂಗಾತಿ ಮುಂದಿನ ವರ್ಷ ಮಾಡ್ತೀನಿ ನಿನಗೆ ವಾಂತಿ ವಾಂತಿ ಮಾಡಿಸೋಷ್ಟು ಕೆಪಾಸಿಟಿ ಐತೆ ನಿನಗ ಹಂಗಾದ್ರ ಮತ್ತೆ ಯಾಕೆ ಮಾಡ್ತಿ ತಕರಾರ ಶುರು ಮಾಡಲ್ಲ ಚಾಲನೆ ಒಡಿ 9 Thank
ಓಯ್ ಒಂದ ಸಾಕ ನೀನು ಬೇಕಂದ್ರೆ ಹತ್ತು ಮಾಡ್ತು. ಪ್ಯಾಂಟ್ ಉಚ್ಚಾಗಿತ್ತು ಚಂದ ಹಾಕೋಲ್ಲ ಇರ್ಲಿ ನಮ್ಮದು ನೀನ್ ನೋಡಿ ಚಂದ ಹಾಕೋ ನಮ್ಮದು ಲೂಸ್ ಆಗ್ಬಿಡತ್ತೆ, ಸೆಳೆದಿದ್ದು ಬಿಡತ್ತೆ. ಹೋಗ್ತು ಬಾಯ್ ಬಾಯ್. ಇವಾಗ ಒಬ್ಬ ಹೆಂಗಸನೂ ಇಲ್ಲ ನೋಡ್ರಿ. ಯಾರಾದ್ರೂ ಒಬ್ರು ಕಂಡ್ರೆ ಸಾಕು ಪಟ್ ಅಂತ ತೆಗೆದು ಕೊಟ್ಬಿಡೋಣ ಅಂದ್ರೆ ಒಂದು ಹೆಂಗಸರೂ ಕಾಣ್ತಾ ಇಲ್ಲ. ಅರೆ ಇಸ್ಕಿ ಅರೆ ಒಬ್ಬರನ್ನ ಹೆಂಗಸರು ಕೊಡೋಣ ಅಂತಂದ್ರೆ ಯಾರು ಕಾಣಬಲ್ರಲ್ರಿ ಊರಾಗ. ಎಲ್ಲನ್ನಾಗ ನೋಡಿದ್ರೆ ಯಾವ ಓಣ್ಯಾಗನ್ನ ಕೇಳಿ ಒಬ್ಬರು ಕಾಣಬಲ್ರು. ಮಂಚಾಲ ಓಣ್ಯಾಗ ಹೋದ್ರೆ ಒಬ್ರು ಇಲ್ಲ, ಲಾಸ್ಟಿಗೆ ಪಿಂಜರ್ ಓಣ್ಯಾಗ ಹೋದ್ರೆ ಒಬ್ರು ಕಾಣಲಿಲ್ಲ, ಅಲ್ಲಿಂದ ಲಾಸ್ಟ್ಗೆ ಮಂಚಾಲ ಓಣ್ಯಾಗ ಹೋದ್ರೆ ರಂಕುಲ್ಪೇಟೆಗೆ ಹೋದ್ರು ಒಬ್ರು ಕಾಣಲಿಲ್ಲ. ಚೇ 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 ಯಾರಾದ್ರೂ ಒಬ್ರು ಕಂಡ್ರೆ ಕೊಡೋಣ ಅಂದ್ರೆ ಒಬ್ರು ಕಾಣಬಲ್ರು. ಅರೆ ಇಸ್ಕಿ ನಿಮ್ದಕ್ಕೇನ ಅರೆ ಮಾಲೂಮ್ 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 ಮುಲಾಮ ಜೋಕ್ ಮಾರ ಹಳೆ ಜೋಕ್ ಮಾರ ಅಲ್ಲಲ್ಲಿ ಸಿಂಗಲ್ ಹುಡುಗಿ ಕಂಡ ತಕ್ಷಣ ಹಂಗ ಸಿಲ್ ಹೊಡಿಬೇಕಂತ ನಿಂತಿರಲ್ಲ ಏನ ನಿನ್ನ ಮುಲಾಮ ನನ್ನ ಕೈಯಾಗ ಕೊಡ್ತೀಯ ತೆಗೆದು ಕೊಡಲಿ ನಿನ್ನ ಮುಲಾಮ ಟೂಬ ಆ ನಿನ್ನ ಮಂಡ ಟೂಬ್ ನಾ ಏನಾರ ನಿನ್ನ ಟೂಬ್ ಐತಲ್ಲ ಎಲ್ಲ ಖಾಲಿ ಖಾಲಿ ಆಗಿರ್ಬೇಕು. ಮೊದಲು ಜಾಗ ಜಾಗ ಖಾಲಿ ಮಾಡಿಲ್ಲ ಬಂದ ನೀ ಮುಲಾಮ ಮುಲಾಮ ಅನ್ಕೋತ ನಿಮ್ದಕ್ಕೆ ನಮ್ದು ಹೆಂಗೆ ಹೇಳ್ಬೇಕಂತ ಗೊತ್ತೇ ಆಗ್ತಾಯಿಲ್ಲ ನೋಡ್ರಿ. ಸ್ವಲ್ಪ ಟೇರು ನಮ್ದು ಮುತ್ತು ಕೊಡ್ತದ ಅಂದ್ರೆ ನಿಮ್ದು ಯಾಕೆ ತಪ್ಪು ತಿಳ್ಕೊಂತಾರೆ? ಅಯ್ಯಯ್ಯೋ ಮಾರಯ್ಯ ನೀವು ಮುತ್ತು ಮಾರೋರೇನ್ರಿ? ಅಯ್ಯ ಇದರ ಮೊದಲೇ ಹೇಳ್ಬಾರ್ದೇನ್ರಿ? ಅಲ್ಲ ಇದರ ಮೊದಲೇ ಹೇಳ್ಬಿಟ್ಟು ಮುಲಾಮ 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 ಅನ್ನಕತ್ತಿರಲ್ಲ ಅದನ್ನ ಚೆನ್ನಾಗಿ ಹೇಳಿದ್ದಂದ್ರ ಏನಾಗಿತ್ತು ನಿಮ್ಮ ಬಾಯಾಗ ಏನಾರ ಪೀಸಾಕಲ್ಲಿಂದ ಗೂಟ ಗಿಟ ಇಟ್ಕೊಂಡಿದ್ರೇನ? ಅಲ್ಲ ಇಷ್ಟೆಲ್ಲ ಇಷ್ಟು ಮನ್ಯಾಗ ಹಿಂಗ್ ಮಾತಾಡಕತ್ತಿರಲ್ಲ ಹೋಗ್ಲಿ ಬಿಡ್ರಿ, ಅಷ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಊರ್ ಯಾವುದು? ಅರೆ ನಮ್ದು ಇಲ್ಲೇ ರೀ ಕೌತಾಳ ಹತ್ರ 2 ಗುಡ್ಗಳು ಇದಾವ ಸಣ್ಣ. ಅವು 2 ಗುಡ್ಗಳು ನೋಡಕ್ಕಿರವೇ ನೋಡ್ರಿ ಸಣ್ಣದ ಒಂದು ಬಾಪುರ ಅಂತ ಐತಿ, ಅದೇ ನಮ್ದು ಊರು. ಸೂತಾತ್ ಅವಂದು ಅಲ್ಲೇ ಇತ್ತು ನಿಂದು ಅಲ್ಲ ಹೋಗಿ ಸಿಕ್ಕೊಂಡ್ಬಿದ್ದೈತಿ. ಇವನ ಯಾವಾಗಾರ ಇರ್ಲಾಕ್ ಬಿಡಪ್ಪ ಹೋಗ್ಲಿ ಬಿಡು ಸಾವ ತೆರ ನಾಮ್ ಅಂದ್ರೆ ನಿನ್ನ ಹೆಸರೇನು? ಅರೆ ನಮ್ದು ದನದ ಮಾಂಸ ಕಡೆ ಉಸ್ಮಾನ್ ಸಾಬ್ ಇದಾರಲ್ಲ, ನಮ್ದು ದನದ ಮಾಂಸ ಕಡೆ ಉಸ್ಮಾನ್ ಸಾಬ್ ಇದಾರಲ್ಲ ಅವ್ರ ಮಗ ನಾವು ಮುಲ್ಲಾ ಸಾಬು ಅಂತ ಬೋಲ್ತಾರೆ ಎಲ್ಲಾರು. ಅದಕ್ಕೆ ನನ್ನ ಊರಾಗ ಮುತ್ತು ಮಾರೋದಕ್ಕೆ ಎಲ್ಲಾರು ಮುತ್ತು ಮಾರ ಮುನ್ನ ಅಂತ ಬೋಲ್ತಾರೆ. ಮತ್ತೆ ನಿಮ್ದು ನಾಮ ಕ್ಯಾ? ಅಯ್ಯೋ ನನ್ನ ಹೆಸರು ಎಲ್ಲರೂ ಪ್ರೀತಿಯಿಂದ ವಸಂತಿ ಅಂತ ಏನೋ ಇನ್ನೊಮ್ಮೆ ಹೇಳ ಅವ್ರಿಗೆ ಕೇಳಿಸ್ತಿಲ್ಲ, ಇಲ್ಲಿ ಹೇಳ ಜೋರಾಗಿ. ಅರೆ ಬಸರವಂತಿ ನಿಮ್ಮ ಅವನ ಹಸುರವಂತಿ. ಏ ಸಾಬಣ್ಣ ನೀನಿದ ಬಾಯಿ ಹೆಂಗಿಂದ ಎಂತ ಚೆನ್ನಾಗಿ ಮಾತಾಡ್ತಿ, ಚೆನ್ನಾಗಿ ಮಾತಾಡೋ ಕಲಿ. ಅದು ಬಸರವಂತಿ ಅಲ್ಲ ಬಸಂತಿ. ಅರೆ ನಾವು ಅದೇ ಬಸರವಂತಿ. ಯಪ್ಪ ಸೂತಾತ ನಿನ್ನ ನಾಲ್ಗಿ ಐತಲ್ಲ ಚೆನ್ನಾಗಿ ತಗಸ ತಿಕ್ಕೋ ಗುಳಿ ಬರುವಂಗ ಅವಾಗಾರ ಚೆನ್ನಾಗಿ ಮಾತಾಡೋದು ಕಲಿತಿ. ಹೋಗ್ಲಿ ಬಿಡ್ರಿ ಸಾಬಾ ಮುಲ್ಲ ಸಾಬಾ, ನಿಮ್ಮದು ಏನಾರ ಯಾದಿ ಮೇಲೆ ಶಾದಿ ಆಗೈತೋ ಏನೋ ಒಬ್ರ ಗೊತ್ತಾಡ್ತಿರೋ? ಇದು ನಮ್ದಕ್ಕೆ ಶಾದಿ ಸುದ್ದಿ ಕೇಳ್ತೈತೆ ಅಂದ್ರೆ ಇನ್ನ ಇದಕ್ಕೆ ಶಾದಿ ಆಗಿಲ್ಲ ಮಂಗ ಕಾಣಿಸ್ತಾರೆ. ಅರೆ ನಮ್ದಕ್ಕೆ ಶಾದಿ ಗೀದಿ ಇನ್ನ ನಾಹಿ. ಚಲೋ ಆತ್ರಿ, ನಮಗೂ ಇಂಥವ ಬೇಕಾಗಿತ್ತು. ಬಾ ಮಗನ ಬಾ, ಹೆಂಗು ನನ್ನ ಬಲಿ ಒಳಗ ಬಿತ್ತಿ ಅಂದ್ರ ನೀವು ಹೇಳಿ ಕೇಳಿ ಆಂಧ್ರ, ನಾ ಹೇಳಿ ಕೇಳಿ ಮಹಾರಾಷ್ಟ್ರ. ನನ್ನ ಕೈಯಾಗ ನಿನ್ನ ಗಿಂಡಿ ಕಾಣಲ್ಲ. ಅದರಾಗ 33 ವರ್ಷದ ಮೇಲೆ ನೀ ನನ್ನ ಕೈಯಾಗ ಸಿಕ್ಕಿ ಅಂದ್ಮೇಲೆ ಬಿಡ್ತೀನಿ ನಾನು ಮಗನ. ಅಲ್ಲ ನೀ ಮುತ್ತು ಮಾರಕ್ಕೆ ಬಂದಿಯಲ್ಲ, ಈ ನಿನ್ನ ಮುತ್ತಿನ ಸರ ನಿನ್ನಂಗ ಮರಳು ಮಾಡಿ ನನ್ನ ಕೊಳ್ಳಾಗ ನಾ ಏನಾರ ಹಾಕೊಂಡು ಹೋಗ್ಲಿಲ್ಲ ಅಂದ್ರ
ಬಸಂತಿ ನಮ್ಮ ಮುತ್ತು ತೆಗೆದು ಕೊಡ್ತಾರ ಅಂದ್ರೆ ನಿಮ್ಮದು ತಪ್ಪು ಯಾಕೆ ತಿಳ್ಕೊಂತಾರೆ? ಸ್ವಲ್ಪ ಟೇರು ನಮ್ಮದು ಮುತ್ತು ಕೊಡ್ತಾರೆ ಅಂದ್ರೆ ಯಾಕೆ ತಪ್ಪು ತಿಳ್ಕೊಂತಾರೆ? ಅಯ್ಯ ಮತ್ತೆ ಯಾಕೆ ಮಾಡ್ತೀಯ ನೀನು ಈ ನಮ್ಮನೆ ತಕರಾರ ತಂದಿಯ ಬಸಂತಿ ನಮ್ಮದು ಮುತ್ತು ಬಹುತ್ ಮಸ್ತ್ ನಿಂದ ಮುತ್ತು 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 ಬಹುತ್ ಬಹುತ್ ಮಸ್ತ್ देखो बसंती ಮುತ್ತಿನ ಸರ ಹಾಕೋ ಅಂತಿ ಹಾಕೊಳ್ಳೋಕ್ಕಿಂತ ಮೊದಲ ಲುಂಗಿ ಹಾಕೊಂಬಂದ್ರೆ ಅದೆಲ್ಲ ಮಾತಾಡ್ತಿದ್ದೆ ನಾ ಏನ್ ಮಾಡ್ತಿ ಬಾ ಈಗ ಹುರುಪನಾಗ ಹೊಡಿ
ನಿನ್ನ ಕಡಿಸಿ ಬಯ್ಯಾತಾರ ಜಗತ್ತು ತಂದಿನಿ ತಾರ ನಿನ್ನ ಕಡಿಸಿ ಬಯ್ಯಾತಾರ ಹೋಗ್ಬರ್ಲಾ ಹೋಗಿ ಬಾ ಮತ್ತೆ ಬಾಯ್ ಬಾಯ್